ಸ್ನೇಹಿತರೆ, ನಮ್ಮ ಪಕ್ಕದ ರಾಜ್ಯ ಕೇರಳದ ಸ್ಥಳೀಯ ಚುನಾವಣೆಯೊಂದು ಭಾರಿ ಸದ್ದು ಮಾಡ್ತಾ ಇದೆ. ಎಲ್ಲಿಯವರೆಗೆ ಅಂದ್ರೆ ರಾಷ್ಟ್ರೀಯ ನಾಯಕರು ಸ್ಥಳೀಯ ಚುನಾವಣೆಯ ಫಲಿತಾಂಶದ ಬಗ್ಗೆ ಟ್ವೀಟ್ ಮಾಡಿ ಅಭಿನಂದಿಸುವಷ್ಟು. ತಿರುವನಂತಪುರಂನ ಮಹಾನಗರ ಪಾಲಿಕೆಯ ಬಿಜೆಪಿ ಗೆಲುವಿಗೆ ಅರ್ಥಾತ್ NDA ಗೆಲುವಿಗೆ ಸ್ವತಃ ನರೇಂದ್ರ ಮೋದಿ ಅವರೇ ಟ್ವೀಟ್ ಮಾಡಿ ಖುಷಿ ಹಂಚಿಕೊಂಡ್ರು. ಒಟ್ಟು 941 ಗ್ರಾಮ ಪಂಚಾಯತ್, 152 ತಾಲೂಕ್ ಪಂಚಾಯತ್, 14 ಜಿಲ್ಲಾ ಪಂಚಾಯತ್ ಮತ್ತು 87 ನಗರಸಭೆ ಹಾಗೂ 6 ಮಹಾನಗರ ಪಾಲಿಕೆಗೆ ನಡೆದಂತ ಚುನಾವಣೆಯಲ್ಲಿ ಮೇಲುಗೈ ಸಾಧಿಸಿದ್ದು ಕಾಂಗ್ರೆಸ್ ಬೆಂಬಲಿತ UDF. ಆಡಳಿತಾರೂಢ LDF 2ನೇ ಸ್ಥಾನಕ್ಕೆ ತೃಪ್ತಿಪಟ್ಟಿದೆ. ಆದ್ರೆ ಇವರೆಲ್ಲ ಯಾರೂ ಹೆಚ್ಚಾಗಿ ಮಾಡದ ಸಂಭ್ರಮವನ್ನ ಬಿಜೆಪಿ 4ನೇ ಸ್ಥಾನದಲ್ಲಿ ಗುರುತಿಸಿಕೊಂಡು ಮಾಡ್ತಾ ಇದೆ. ಕಾರಣ ಏನು ಗೊತ್ತೇನೋ? 26 ಗ್ರಾಮ ಪಂಚಾಯತ್, 2 ನಗರಸಭೆ ಮತ್ತು 1 ಮಹಾನಗರ ಪಾಲಿಕೆಯನ್ನ ಬಿಜೆಪಿ ತನ್ನದಾಗಿಸಿಕೊಂಡಿದೆ. ಇದರಲ್ಲೂ ಕಳೆದ 40 ವರ್ಷದಿಂದ LDF ನ ಭದ್ರಕೋಟೆಯಾಗಿದ್ದ ತಿರುವನಂತಪುರಂ ಅರ್ಥಾತ್ ಕೇರಳದ ರಾಜಧಾನಿಯ ಮಹಾನಗರ ಪಾಲಿಕೆ NDA ಪಾಲಾಗಿದ್ದು ಬಿಜೆಪಿಗೆ ಮರುಭೂಮಿಯಲ್ಲಿ ಓಯಸಿಸ್ ಸಿಕ್ಕಿದಂತಾಗಿದೆ. ಕೇರಳದಲ್ಲಿರುವ LDF ಮತ್ತು UDFಗೆ ಗೆಲುವು ಸೋಲು ಕಾಮನ್. ಆದ್ರೆ NDAಗೆ ಕೇರಳದಲ್ಲಿ ಅಸ್ತಿತ್ವನೇ ಇರದ ಹೊತ್ತಲ್ಲಿ ಈ ಗೆಲುವು ಬಹಳಷ್ಟು ಹುಮ್ಮಸ್ಸು ನೀಡಿದೆ. ಮುಂದಿನ 6 ತಿಂಗಳುಗಳಲ್ಲಿ ಕೇರಳದಲ್ಲಿ ಮತ್ತೆ ಅಸೆಂಬ್ಲಿ ಎಲೆಕ್ಷನ್ ಅಂದ್ರೆ ವಿಧಾನಸಭೆ ಚುನಾವಣೆ ನಡೆಯುತ್ತಿರೋದ್ರಿಂದ ಈ ರಿಸಲ್ಟ್ ತುಂಬಾ ಇಫೆಕ್ಟ್ ಆಗುತ್ತೆ ಅಂತ ತಜ್ಞರ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ. ಯಾವ ಪಕ್ಷ ಗೆಲ್ತು ಸೋಲ್ತು ಅನ್ನೋದಕ್ಕಿಂತ ಆ ರಾಜ್ಯದ ಆ ಪ್ರದೇಶದ ಅಭಿವೃದ್ಧಿ, ಜನರಿಗೆ ನೀಡುವ ಸೌಕರ್ಯಗಳೇ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಏನಂತೀರಾ?